ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಹೇ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ ಮತ್ನ ನೋಡಿದ್ರೆ. ಒಳಗೆ ಬೆಳೆದ ನಮಗೂ ಮತ್ತೆ ಕಾಣಿಸ್ತಿಲ್ಲ, ನಿಂಗೆ ಗೊತ್ತಿಲ್ವ ಅಂತ ಕೇಳ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಪಾಪ ತಿಂಡಿ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಅದೇ ಹೇಳಿ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ತಿಂದ್ರು ಸಣ್ಣ ಕೊಳೆ ಅನ್ಕ ಬಿಡೋಳು, ತಿನ್ನೋದಿಲ್ಲ ಜಾಸ್ತಿ ಆಯ್ತಾ. ಈ ಅಪ್ಪನ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನನ್ನ ಹುಡುಗಿ ಕನ್ನಡತಿ, ಸಹನೆ ಕರುಣೆ ಇವಳ ನೀತಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂತಂದರೆ, ನಾನು ಮತ್ತು ನನ್ನ ಫ್ರೆಂಡ್, ನಮ್ಮ ಹಸ್ಬೆಂಡ್ ಮತ್ತು ಫ್ರೆಂಡ್ ಹಸ್ಬೆಂಡ್ ಎಲ್ಲರೂ ಸೇರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು. ಸೊ ನೋಡೋಣ, ನಾನು ಎಕ್ಸೈಟ್ ಆಗಿದ್ದೀನಿ ಅಲ್ಲಿ ಹೇಗಿರುತ್ತೆ ಅಂತ. ಸೊ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ ಹೇಗಿರುತ್ತೆ ಅಂತ ನಿಮ್ಮನ್ನು ಸಹ ವಿಡಿಯೋದಲ್ಲಿ ದೇವ್ರ ದರ್ಶನ ಮಾಡಿಸ್ತೀನಿ. ನಾವು ಹೊರಡಬೇಕು, ಬಸ್ ಬುಕ್ ಮಾಡಿದ್ದೀವಿ, ಬಸ್ ಸ್ಟ್ಯಾಂಡ್ಗೆ ಹೊರಡಬೇಕು. ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಮಗಳು ಮನೆಗೆ ಇದ್ದಾಳೆ, ಅವಳನ್ನ ಅವ್ರ ಹಸ್ಬೆಂಡ್ ಎದುಳಿಸ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಇಲ್ಲಿ ಕೂತಿದ್ದಾರೆ. ನಮಸ್ತೆ. ಇಲ್ಲಿ ನಮ್ಮ ಫ್ರೆಂಡು ಪಾಪ ಆತ್ರದಲ್ಲಿ ರೆಡಿ ಆಗೋಳೆ. ಎಲ್ಲ ಲಗೇಜ್ಗಳು ಎತ್ಕೊಳ್ಳಿ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಈಗ ತಾನೇ ಸಫರ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಲಗೇಜ್ ಎಲ್ಲ ಎತ್ಕೊಂಡು ಇವಳಂತ ನಮ್ಮ ಫ್ರೆಂಡು ತಿನ್ನಕ್ಕೆ ಬಸ್ಸಲ್ಲಿ ತಿಂಡಿ ಎಲ್ಲ ತಗೊಂಡ್ಬಂದಿದ್ವಿ. ಬಿಟ್ಬಿಟ್ಟು ಬಂದ್ಬಿಟ್ಟವಳೆ. ಈಗ ನೆನೆಸ್ಕೊಂಡು ಆಟೋದಲ್ಲಿ ಹೋಯ್ತೀನಿ ಅಂತವಳೆ. ಇಂಥವ್ರು ಕಟ್ಕೊಂಡು ಟ್ರಿಪ್ಗೆ ಹೋಗ್ಬೇಕು ನಾವು. ಪಾಪ ತಿಂಡಿ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಅದೇ ಹೇಳಿ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಇವ್ರ ಹಸ್ಬೆಂಡು ಬಸ್ನ ವಿಚಾರಿಸಕ್ಕೆ ಹೋಗಿದ್ದಾರೆ. ಬುಕ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ ಬಸ್ಸು. ಸಬರ್ ಬಸ್ ಸ್ಟ್ಯಾಂಡ್ಗೆ ನಡೀರಿ ನಡಿ ಎತ್ಕೊಂಡು ಬರ್ತೀನಿ. ಬಸ್ಸಲ್ಲಿ ಕೂತಿದ್ದೀವಿ. ಎಲ್ಲಿಗೋಯ್ತಿದ್ದೀನಿ ಅಂತ ಧರ್ಮಸ್ಥಳ. ನಾನು ಹಾಯ್ ಮಾಡು. ಮಂಕಿ ಕ್ಯಾಪ್ ಸುಂದರಿ ಅಂತ ಇವಾಗ ಕಾಣ್ತಾನೆ ಇಲ್ಲ. ಟಿಕೆಟ್ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲ, ಜರ್ನಿ ಸ್ಟಾರ್ಟ್ ಆಗಿ ಇನ್ನೂ ಸ್ವಲ್ಪ ಆಗಿಲ್ಲ, ಆಗಲೇ ತಿಂದ್ರು ಸಣ್ಣ ಕೊಳೆ ಅನ್ಕ ಬಿಡೋಳು, ತಿನ್ನೋದಿಲ್ಲ ಜಾಸ್ತಿ ಆಯ್ತಾ.
ಕಾಣಿಸ್ತೈತಿ ನೋಡಾಗ. ಶುಂಠಿ ಒಳಗಡೆ ಬೆಳೆಯುತ್ತೆ, ಹೊರಗಡೆ ಅವಳು ಕಾಣಿಸ್ತಿಲ್ಲ. ಶುಂಠಿ ಒಳಗೆ ಬೆಳೆಯೋದು ನಮಗೂ ಗೊತ್ತು, ಮತ್ತೆ ಕಾಣಿಸ್ತಿಲ್ಲ ಅಂದ್ರೆ ನಿಂಗೆ ಗೊತ್ತಿಲ್ವ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಗೊತ್ತಿಲ್ವ ಅಂತ ಕೇಳಕ್ಕೆ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ ಬತ್ನ ನೋಡಿದ್ರೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಮಡಿಕೇರಿಲಿದ್ದೀವಿ ನಾವು ಇವಾಗ. ಸಕ್ಕತ್ತಾಗಿದೆ ಮಡಿಕೇರಿ ವೆದರ್ ಮಾತ್ರ. ಹೆಂಗನ್ನಿಸ್ತೈತೆ ನಿಮಗೆ? ಎಷ್ಟು ಟೈಮು? 11 ಗಂಟೆ. ಇವಾಗ 11 ಗಂಟೆ ಆಗಿದ್ರು ಫುಲ್ ನೀಡ್ತೈತೆ, ಮೋಡ ಮುಚ್ಕತೈತೆ. ತೋರಿಸ್ತೇನೆ, ಫುಲ್ ಮೋಡ ತುಂಬ್ಕೊಂಡೈತೆ. 11 ಗಂಟೆ ಆಗಿದ್ರು ಫುಲ್ ಹೋಗಿ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲಾಗಿ ನೋಡಿದ್ರೆ ಯಪ್ಪ ಫುಲ್ಲು ಫಾಗು. ತಾನೇ ಧರ್ಮಸ್ಥಳಕ್ಕೆ ಬಂದಿಳಿದ್ವಿ. ಫುಲ್ಲು ಮಳೆ ಅಂದರೆ ಮಳೆ ಯಪ್ಪ. ಇನ್ನೂ ದೇವಸ್ಥಾನದ ಹತ್ರ ಹೋಗಿಲ್ಲ, ಆಮೇಲೆ ಸಿಗುವ. ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಸೊ ಇವಾಗ ದರ್ಶನಕ್ಕೆ ಹೊರಡಬೇಕು ಅಂತ ಹೊರಟ್ವಿ. ಮಳೆ ಬರ್ತಾ ಇದೆ. ಸೊ ನಮ್ಮ ಹಸ್ಬೆಂಡ್ ಈಗ ರೆಡಿ ಆಗಿದ್ದಾರೆ, ವೈಟ್ ಆ್ಯಂಡ್ ವೈಟ್ ಪಂಚಲಿ. ಸೊ ಇವಾಗ ಹೊರಡೋಣ. ಸೊ ಇದು ತುಂಬ ತಿಂಗಳು ವರ್ಷಗಳ ಕನಸು, ದೇವಸ್ಥಾನಕ್ಕೆ ಬರೋದು ಎಲ್ಲರ ಜೊತೆಲಿ. ಸೊ ಇವಾಗ ಬನ್ನಿ ಹೊರಡುವ. ನಮ್ಮ ಫ್ರೆಂಡ್ ಹಸ್ಬೆಂಡ್ ಮತ್ತು ಅವ್ರ ಮಗಳು ಬುಂಡಿ ಮಾಡಿಸಿದ್ದಾಳೆ. ತಿರ್ಗಿ ಹೇಳಿದ್ನೇನು ಬುಂಡ ಮೊಟ್ಟೆ ಬಾಸ್ ಆಗಿದ್ದಾಳೆ. ನನ್ನ ಫ್ರೆಂಡ್ ರೆಡಿ ಆಗಿದ್ದಾಳೆ. ಇರು, ನಾನು ಕ್ಯಾಮ್ರಾದಲ್ಲೇ ನೋಡ್ತೀನಿ. ಕರ್ರು ಕಂತಿದೆ. ಹುಡುಗಿ ದೇವ ಇದ್ದಂಗೆ ಒಂದ್ ಮನ ಮೇಕಪ್ ಹಾಕೊಂಡು ಸೀರೆ ರೆಡಿ ಆಗಿದ್ದಾರೆ. ಸೊ ನಾವೀಗ ರೆಡಿ ಆಗಿದ್ದೀವಿ, ಹೊರಡಬೇಕು ದರ್ಶನಕ್ಕೆ. ಅಣ್ಣ ರೆಡಿ ಆಗಿರೋದಿದೆ, ಹೊರಡಬೇಕು. ಇಲ್ಲಿ ಬೆಳಕಲ್ಲಿ ಒಳ್ಳೆ ಬೂದಿ ಥರ ಕಾಣಿಸ್ತಾ ಇದ್ವಿ. ಅಲ್ಲಿ ಕತ್ಲೆ ಹೇಗಿರುತ್ತೋ ಗೊತ್ತಿಲ್ಲ. ಇನ್ನೂ ಕತ್ಲಲ್ಲಿ ಇನ್ನೂ ಹೆಂಗೆ ಬೂದಿ ಥರ ಕಟ್ ಮಾಡ್ಬಿಡ್ತೀನಿ. ನಮ್ಮ ರೂಮ್ ಅಲ್ಲಿರೋದು. ಸೊ ಇಲ್ಲಿ ಫುಲ್ ಮಳೆ ಬರ್ತಾ ಇದೆ. ನಾವಿರೋ ಹೋಟ್ಲು ಇದು. ನಮ್ಮ ಹಸ್ಬೆಂಡ್ ಬನ್ನಿ ಹೊಡೋಣ. ಬೀಗ ಹಾಕೋ. ನಮಸ್ಕಾರ ನಾಲ್ಕು ಮಾಡಿ. ಓಟ್ ಕೇಳೋರಂಗ ಕೈ ಮುಗಿಯೋದು. ನೋಡಿ ಹಿಂಗೆ ಎತ್ಕೊಂಡು ಹೋಯ್ತಾ ಇದೀವಿ ಮಳೆಯಲ್ಲಿ. ನಮ್ಮ ಸ್ಥಿತಿ ಇರ್ಕೋಸಿ ಈ ಅಪ್ಪನ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಈ ಅಪ್ಪ ಮಳೆಯಲ್ಲಿ ಹೆಂಗ್ ಬರ್ತಾ ಇದ್ದಾರೋ ಯಪ್ಪ ದೇವ್ರೆ. ಅಲ್ಲಿ ಹೋಗಿ ಸಿಗುವ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ. ಧರ್ಮಸ್ಥಳ ಟೆಂಪಲ್ ಹತ್ರ ಬಂದ್ವಿ. ಸೊ ಇವಾಗ ಹೋಗಿ ದರ್ಶನ ಮಾಡುವ ಬನ್ನಿ. ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಜನ ಯಾರಿಲ್ಲ, ಆವಾಗಲಿಂದ ತುಂಬ ಜನ ಇದ್ದರು. ಸೊ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಸೊ ಅದಕ್ಕೆ ಲೇಟಾಗಿ ದರ್ಶನ ಆಗ್ತಿದೆ. ಸೊ ಹೋಪ್ ಚೆನ್ನಾಗಾಗಲಿ ದರ್ಶನ ಅಂತ ಅಷ್ಟೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮಂಜುನಾಥ ಸ್ವಾಮಿನ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದು. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನೋಡೋಣ. ಪ್ರಸಾದ ಎಲ್ಲ ತಗೊಂಡವ್ರೆ. ಸೊ ಇವಾಗ ಎಲ್ಲರಿಗೂ 5 ಪ್ರಸಾದ 5 ಪ್ರಸಾದ ತೊಗೊಂಡಿದ್ದೀವಿ. ಮನೆಗೆಲ್ಲ ಪ್ರಸಾದ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹೇಗೆ ಅನ್ನಿಸ್ತೈತೆ? ಖುಷಿ ಆಯ್ತು. ಫಸ್ಟ್ ಟೈಮ್ ಬಂದಿರೋದಲ್ವ ನಾವು, ಫಸ್ಟ್ ಟೈಮ್ ಬಂದಿರೋದು. ರಾತ್ರಿ ಆಯಿತು ಅಂತ ಬೇಜಾರಾಗಿತ್ತು.
ಆದರೆ ದರ್ಶನ ಬೇಗನೆ ಆಯಿತು. ಈಗ ಅನಿಸ್ತೈತೆ ನೈಟ್ ಆಗಿದೆ ಒಳ್ಳೇದಾಯಿತು ಅಂತ. ನೈಟ್ ದರ್ಶನ ಆಗಿದೆ ಒಳ್ಳೇದಾಯಿತು ಅಂತ, ಯಾಕಂದರೆ ಫುಲ್ ಹೆವಿ ರಶ್ ಇದ್ದರು. ಪ್ರಸಾದದ ಊಟದಾಲಕ್ಕೆ ಬಂದ್ವಿ. ಇವಾಗ ಜನ ಇದ್ದಾರೆ, ಆದರೂ ಬೇಗ ದರ್ಶನ ಆಯಿತು. ಸೊ ಇವಾಗ ಬೇಗ ಊಟ ಮುಗಿಸೋಣ. ತಲೆ ಬಚ್ಕೊತಿದ್ಯಾ ವಿಡಿಯೋ ಮಾಡ್ತೀರ? ನಿನ್ನೆ ಕಾಣಿಸ್ತಾ ಇರೋದಲ್ಲಿ ಕಾಣಿಸ್ತಾ ಇಲ್ವಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಸೊ ಇವಾಗ ಪ್ರಸಾದ ಹಾಕಿದ್ದಾರೆ ಎಲ್ಲ. ಇವಾಗ ತಾನೇ ಮುಗಿಸ್ಕೊಂಡು ಬಂತಾನೆ ರೂಮಿಗೆ ಬಂದ್ವಿ. ಇವಾಗ ಮಲ್ಕೋಬೇಕು. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ವಿ. ಸೊ ಮುಂದಿನ ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ ನಗು